ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ManeMaddhu ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಹೊಟ್ಟೆ ನೋವು ಬೇರೆ ಬೇರೆ ರೀಸನ್ಗೆ ಬರುತ್ತೆ. ನೀರು ಚೇಂಜ್ ಆದರೆ ಬರುತ್ತೆ, ಫುಡ್ ಚೇಂಜ್ ಆದರೆ, ವೆದರ್ ಚೇಂಜ್ ಆದರೆ ಎಲ್ಲ ರೀತಿಯಿಂದನೂ ಬರುತ್ತೆ ಅಲ್ವಾ. ಕೆಲವರಿಗೆ ಹೊರಗಡೆ ಫುಡ್ ಎಲ್ಲ ತಿಂದ್ರೇ ಆಗೋದಿಲ್ಲ, ಹೊಟ್ಟೆ ನೋವು ಆಗುತ್ತೆ, ಅಜೀರ್ಣ ಆಗುತ್ತೆ, ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ. ಈ ಥರ ತುಂಬ ಲೂಸ್ ಮೋಷನ್ ಎಲ್ಲ ಆಗ್ತಾಯಿದ್ರೆ ತಕ್ಷಣ ಸ್ಟಾಪ್ ಮಾಡಬೇಕು ಅಥವಾ ತಕ್ಷಣ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದರೆ ನಾವು ಒಂದು ಮರದ ಎಲೆಯನ್ನು ಹಾಗೆ ಅದರ ಹಣ್ಣಿನ ಸಿಪ್ಪೆಯನ್ನು ಯೂಸ್ ಮಾಡಿಕೊಂಡು ಈ ಬೇದಿನ ಕಂಟ್ರೋಲ್ ಮಾಡ್ಕೊಳ್ಬಹುದು, ಹೊಟ್ಟೆ ನೋವೆಲ್ಲ ಕಡಿಮೆ ಮಾಡ್ಕೊಳ್ಬಹುದು. ಅದು ಯಾವ ಮರ ಅಂತ ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೊಟ್ಟೆ ಪ್ರಾಬ್ಲಮ್ ತುಂಬ ಜನಕ್ಕಿರುತ್ತಲ್ವ, ಹೊಟ್ಟೆ ನೋವು, ಡೈಜೆಷನ್ ಪ್ರಾಬ್ಲಮ್, ಅಜೀರ್ಣ ಆಗೋದು, ಅಥವಾ ಕೆಲವೊಂದು ಸರಿ ಲೂಸ್ ಮೋಷನ್ ಕೂಡ ಸ್ಟಾರ್ಟ್ ಆಗುತ್ತೆ, ಬೇದಿ ಆಗುತ್ತೆ ತುಂಬ. ಹಾಗೆ ಹೊಟ್ಟೆ ನೋವೆಲ್ಲ ತುಂಬಾ ಇರುತ್ತೆ ಬೇರೆ ಬೇರೆ ರೀಸನ್ನಿಂದ ಕೂಡ. ಕೆಲವರಿಗೆ ಮಲಬದ್ಧತೆ ಪ್ರಾಬ್ಲಮ್ ಕೂಡ ಇರುತ್ತೆ. ಸೊ ಅದಕ್ಕೆಲ್ಲ ನಾವು ಈಸಿಯಾಗಿ ಮನೆಯಲ್ಲೇ ಹೇಗೆ ಕಡಿಮೆ ಮಾಡ್ಕೊಳ್ಬಹುದು ಅಂತ ಹೇಳಿದರೆ ದಾಳಿಂಬೆ ಎಲೆಯಿಂದ ನಾವು ಕಡಿಮೆ ಮಾಡ್ಕೊಳ್ಬಹುದು. ಸೊ ಈ ದಾಳಿಂಬೆ ಎಲೆಯಲ್ಲಿರುವ ಒಗರು ಅಂಶ ಇದೆಯಲ್ಲ, ಅದು ನಮ್ಮ ಹೊಟ್ಟೆ ನೋವು, ಅಜೀರ್ಣ ಪ್ರಾಬ್ಲಮ್ ಎಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ನಾನು ಅದರಿಂದ ನಾವು ಹೇಗೆ ಮನೆಮದ್ದನ್ನು ರೆಡಿ ಮಾಡ್ಕೊಳ್ಬಹುದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಫಸ್ಟಿಗೆ ನಮಗೆ ಇದಕ್ಕೆ ಬೇಕಾಗೋದು ಒಂದು 5 ರಿಂದ 10 ಎಲೆಗಳು, ಸಣ್ಣ ಸಣ್ಣ ಇರುತ್ತೆ ಎಲೆಗಳು. ಅದರ ಜೊತೆ ನಾವು ಈ ಥರ ಅದರ ಏನು ದಂಟು ಇರುತ್ತಲ್ಲ ಅದನ್ನು ಕೂಡ ತೊಗೊಳ್ಬಹುದು. ಆದಷ್ಟು ಚಿಗುರು ಎಲೆನೇ ತೊಗೊಳ್ಬೇಕು, ಚಿಗುರು ಎಲೆ ಆದರೆ ತುಂಬಾ ಒಳ್ಳೆಯದು. ಈಗ ಫಸ್ಟಿಗೆ ಒಂದು ಪಾತ್ರೆ ತೊಗೊಂಡು ಇದಕ್ಕೆ ನಾನು 100 ml ಆಗುವಷ್ಟು, 100 ml ಆಗುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಇದನ್ನೀಗ ಬೆಸಿಗಿಟ್ಕೊಳ್ಬೇಕು. ನೀರು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ನಾವು ಏನು ತೊಗೊಂಡಿದ್ದೀವಲ್ಲ ದಾಳಿಂಬೆ ಎಲೆಗಳು, ಚಿಗುರು ಎಲೆಗಳು, ಅದನ್ನು ಆ ದಂಟು ಸಮೇತ ಹಾಕ್ತಾ ಇದ್ದೀನಿ ನಾನು. ದಂಟು ಸಮೇತ ಹಾಕಿದ ಮೇಲೆ ಅದನ್ನ ಚೆನ್ನಾಗಿ ಕುದಿಸ್ಬೇಕು. ಇದು ಹೀಗೆ ಕುದಿಬೇಕು, ಸರಿಯಾಗಿ ಒಂದು ಕುದಿ ಬರೋ ತನಕ ದೊಡ್ಡ ಉರಿಯಲ್ಲಿ ಇಡಬೇಕು. ಒಂದು ಕುದಿ ಬಂದ ಮೇಲೆ ಸಣ್ಣ ಉರಿಯಲ್ಲಿ ಇಟ್ಟು ನಾವೇನು 100 ml ನೀರು ಹಾಕಿದ್ದೀವಲ್ಲ ಇದೀಗ 50 mlಗೆ ಬರಬೇಕಂದ್ರೆ ಅರ್ಧಕ್ಕೆ ಬರುವಷ್ಟು ಹೊತ್ತು ಕುದಿಸ್ಬೇಕಾಗತ್ತೆ. ನಾನು ಆಗಲೇ ಹೇಳ್ದಂಗೆ ಈ ದಾಳಿಂಬೆ ಎಲೆಯಲ್ಲಿರುವ ಒಗರು ಅಂಶ ಏನಿರುತ್ತಲ್ಲ ನಮ್ಮ ಅಜೀರ್ಣ ಸಮಸ್ಯೆಗೆಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ. ಬರೀ ದಾಳಿಂಬೆ ಎಲೆ ಅಷ್ಟೇ ಅಲ್ಲ, ದಾಳಿಂಬೆ ಸಿಪ್ಪೆ ಕೂಡ ಹೆಲ್ಪ್ ಆಗುತ್ತೆ. ದಾಳಿಂಬೆ ಸಿಪ್ಪೆಯಿಂದ ಹೇಗೆ ಕಷಾಯ ಮಾಡೋದು ಅನ್ನೋದನ್ನು ನಾನು ಹೇಳ್ತೀನಿ ಈಗ ಮುಂದೆ. ಸೊ ಈಗ ಇದು ಚೆನ್ನಾಗಿ ಕುದ್ದಿದೆ, ಇದನ್ನು ಅರ್ಧಕ್ಕೆ ಬಂದಿದೆ ಅಲ್ಲ, ಸ್ಟವ್ ಆಫ್ ಮಾಡಿಕೊಂಡು ಸೋಸ್ಕೊಳ್ಬೇಕು. ಸೋಸ್ಕೊಂಡು ಸ್ವಲ್ಪ ಬೆಚ್ಚಗೆ ಇರುವಾಗಲೇ ಕುಡಿಬೋದು. ನಮ್ಮ ಹೊಟ್ಟೆ ನೋವು, ಅಜೀರ್ಣ ಪ್ರಾಬ್ಲಮ್ ಅಥವಾ ಡೈಜೆಸ್ಟ್ ಆಗ್ತಾ ಇಲ್ಲ, ಗ್ಯಾಸ್ಟ್ರಿಕ್ ಥರ ಅನಿಸ್ತಿದೆ, ಎಲ್ಲದಕ್ಕೂ ಕೂಡ ಈ ಥರ ನಾವು ದಾಳಿಂಬೆ ಎಲೆಯಿಂದ ಕಷಾಯ ಮಾಡಿ ಕುಡಿಬಹುದು. ಈಗ ದಾಳಿಂಬೆ ಸಿಪ್ಪೆಯಿಂದ ಕಷಾಯ ಹೇಗೆ ಮಾಡಬಹುದು ಅನ್ನೋದನ್ನು ಹೇಳ್ತೀನಿ ಬನ್ನಿ. ಇದು ಕೂಡ ಹಾಗೆ, ದಾಳಿಂಬೆ ಎಲೆ ನಮಗೆ ಯಾವ ರೀತಿ ಹೆಲ್ಪ್ ಆಗುತ್ತಲ್ಲ ಹೊಟ್ಟೆ ನೋವು, ಅಜೀರ್ಣಕ್ಕೆಲ್ಲ, ಅದೇ ರೀತಿ ದಾಳಿಂಬೆ ಸಿಪ್ಪೆ ಕೂಡ ಹೌದು, ನಮ್ಮ ಜೀರ್ಣಶಕ್ತಿಗೆಲ್ಲ ತುಂಬಾ ಹೆಲ್ಪ್. ಎಸ್ಪೆಷಲಿ ಬೇದಿ ಆಗ್ತಾಯಿದ್ರೆ, ತುಂಬ ಲೂಸ್ ಮೋಷನ್ ಎಲ್ಲ ಆಗ್ತಾಯಿದ್ರೆ ನಾವು ಇನ್ಸ್ಟೆಂಟಾಗಿ ಅಥವಾ ಇಮ್ಮಿಡಿಯೇಟ್ಲಿ ಸ್ಟಾಪ್ ಮಾಡಬೇಕು ಅಂತ ಅಂದರೆ ನಾವು ಈ ಥರ ಒಂದು ಮನೆಮದ್ದನ್ನು ಮಾಡ್ಕೊಳ್ಬೋದು. ಈ ಎಲೆಯಿಂದ ಕೂಡ ಮಾಡಿರೋದನ್ನ ಯೂಸ್ ಮಾಡ್ಬೋದು, ಇಲ್ಲ ಆದರೆ ಸಿಪ್ಪೆನಾದರೂ ಯೂಸ್ ಮಾಡ್ಕೊಳ್ಬೋದು. ಸಿಪ್ಪೆ ನಿಮ್ಮ ಹತ್ರ ಈ ಥರ ಹಸಿ ಸಿಪ್ಪೆ ಅಂದರೆ ಫ್ರೆಶ್ ಆಗಿ ಬಿಡಿಸಿರೋ ದಾಳಿಂಬೆ ಸಿಪ್ಪೆ ಇದ್ದರೆ ಒಳ್ಳೆಯದು. ನಾನೀಗ ಇಲ್ಲಿ ಈ ಕಷಾಯ ಮಾಡೋದಕ್ಕೆ ಸಿಪ್ಪೆ ತೊಗೊಂಡಿದ್ದೀನಿ, ದಾಳಿಂಬೆ ಸಿಪ್ಪೆ 2 ಪೀಸ್ ಆಗುವಷ್ಟು ಹಾಕ್ತಾಯಿದ್ದೀನಿ. 1 ಲೋಟ ನೀರು ಹಾಕ್ತಾಯಿದ್ದೀನಿ. ಫಸ್ಟು ಪಾತ್ರೆಗೆ 100 ml ಆಗುವಷ್ಟು ನೀರು, ಅದಕ್ಕೆ 2 ದಾಳಿಂಬೆ ಸಿಪ್ಪೆನ ಹಾಕ್ತಾಯಿದ್ದೀನಿ, ಚಿಕ್ಕ ಚಿಕ್ಕ ಪೀಸು. ಇದಕ್ಕೆ ನಾವು ಬೇಕಂದರೆ ಡೈಜೆಷನ್ಗೆ ಹೆಲ್ಪ್ ಆಗೋ ಥರ ಜೀರಿಗೆನ ಕೂಡ ಆ್ಯಡ್ ಮಾಡ್ಕೊಳ್ಬಹುದು. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಇದು ನೀರು, ದಾಳಿಂಬೆ ಸಿಪ್ಪೆ ಮತ್ತು ಜೀರಿಗೆ ಮೂರನ್ನು ಒಟ್ಟಿಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕು. 1 ಲೋಟ ಇರೋದು ಅರ್ಧ ಲೋಟಕ್ಕೆ ಬರುವಷ್ಟು ಹೊತ್ತು ಕುದಿಸ್ಬೇಕು. ಒಂದು ಕುದಿ ಬಂದಮೇಲೆ ಸಣ್ಣ ಉರಿಯಲ್ಲಿ ಸರಿಯಾಗಿ ಕುದಿಸಿದ ಮೇಲೆ, ಅರ್ಧಕ್ಕೆ ಬಂದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಸೋಸ್ಕೊಂಡು ಕುಡಿಬಹುದು. ನಾವು ಮಕ್ಕಳಿಗೆ ಕೂಡ ಕೊಡಬಹುದು, 1 ವರ್ಷದ ಮೇಲಿನ ಮಕ್ಕಳಿಗಾದರೆ ಕೊಡಬಹುದು. ಆದರೆ ಅರ್ಧ ಲೋಟ ಎಲ್ಲ ಬೇಕಾಗಲ್ಲ, 1 ಅಥವಾ 2 ಸ್ಪೂನ್ ಸಾಕಾಗುತ್ತೆ. ಮಕ್ಕಳಿಗೂ ಕೂಡ ಈ ಥರ ಮಾಡಿಕೊಟ್ರೆ ತುಂಬ ಬೇದಿ ಎಲ್ಲ ಆಗ್ತಾಯಿದ್ರೆ ಸಡನ್ಲಿ ಸ್ಟಾಪ್ ಮಾಡಬಹುದು, ಇಮಿಡಿಯೇಟ್ಲಿ ಸ್ಟಾಪ್ ಆಗುತ್ತೆ. ತುಂಬಾ ಹೆಲ್ಪ್ ಆಗುವಂಥದ್ದು. ಸೊ ದಾಳಿಂಬೆ ಏನಾದರೂ ನಮ್ಮ ಹತ್ರ ಫ್ರೆಶ್ ಆಗಿ ಸಿಗುತ್ತೆ ನಮಗೆ ಅಂತಾದರೆ ಫ್ರೆಶ್ ದಾಳಿಂಬೆಯಿಂದ ಮಾಡಿದರೆ ಇಫೆಕ್ಟಿವ್ನೆಸ್ ಜಾಸ್ತಿ. ಇಲ್ಲ ಆದರೆ ಸಿಗಲ್ಲ, ತಕ್ಷಣಕ್ಕೆ ಸಿಗಲ್ಲ ದಾಳಿಂಬೆ ಅಂತ ಇದ್ದರೆ ದಾಳಿಂಬೆ ಸಿಪ್ಪೆನ ಒಣಗಿಸಿ ಕೂಡ ಇಟ್ಕೊಂಡು ಇದೇ ಥರ ಕಷಾಯನ ಮಾಡಬಹುದು. ಇದನ್ನು ಈಗ ಸೋಸ್ಕೊಂಡು ತುಂಬ ಬೇದಿ ಆಗ್ತಾ ಇರುವಾಗ ಅಥವಾ ಡೈಜೆಷನ್ದೆಲ್ಲ ಪ್ರಾಬ್ಲಮ್ ಇರುವಾಗ ಈ ಥರ ಒಂದು ಅರ್ಧ ಲೋಟ ಮಾಡಿ ಕುಡಿದ್ರೆ, 1 ಸಾರಿ ಕುಡಿದ್ರೇ ಸಾಕಾಗುತ್ತೆ. ಊಟ ಆದಮೇಲೆ ಕೂಡ ಕುಡಿಬಹುದು ಇದು.
ಇಲ್ಲಿ ನಾನು ಹೇಳಿರುವಂತಹ ಮನೆ ಔಷಧಗಳು ದಾಳಿಂಬೆ ಸಿಪ್ಪೆ ಮತ್ತು ದಾಳಿಂಬೆ ಎಲೆನ ಯೂಸ್ ಮಾಡಿಕೊಂಡು ಹೊಟ್ಟೆ ನೋವು, ಬೇದಿ, ಇಂಡೈಜೆಷನ್ ಎಲ್ಲ ಹೇಗೆ ಕಡಿಮೆ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ಹೇಳಿರುವಂತಹ ಮನೆಮದ್ದುಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದೇ ತರಹದ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.